ಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕಿ ದೇವಿ ನಾರಾಯಣಿ ನಮೋಸ್ತುತೆ ದೇವಿ ನಮೋಸ್ತುತೆ. ಅಮ್ಮ ತಾಯಿ ಭೂಮಿ ತಾಯಿ, ಇಂದು ಶೀಗೆ ಹುಣ್ಣಿಮೆಯ ದಿನ. ಈ ಶೀಗೆ ಹುಣ್ಣಿಮೆಯ ದಿನದಂದು ಹಸಿರು ಸೀರೆಯನ್ನು ಉಟ್ಟಿ ಹಸುರಿಯಾದ ನೀನು ಶೃಂಗಾರಮಯವಾಗಿ ಶೋಭಿಸ್ತಾ ಇದೆಯಲ್ಲ ತಾಯಿ. ನಿನಗೆ ಹುಡಿಯನ್ನು ತುಂಬಿ ಪೂಜೆಯನ್ನು ಮಾಡಿದ್ದೇನೆ. ಯಾಕೆ ಗೊತ್ತಾ? ನಾನೊಬ್ಬಳು ರೈತನ ಹೆಂಡತಿ. ರೈತನೇ ರಾಷ್ಟ್ರದ ಬೆನ್ನೆಲುಬು ಅಂತ ಹೇಳುವ ಅವರು ಹೆಸರುವಾಸಿಯಾದ ನನ್ನ ಪತಿ ದೇವರು ಹಾಗೂ ನನ್ನ ಮೈದುನರನ್ನು ಕಾಪಾಡುವ ಭಾರ ನಿನ್ನದು ತಾಯಿ, ನಿನ್ನದು. ಅವರನ್ನು ಉತ್ತರಿಸು, ಹರಸು, ಅಷ್ಟೇ ನಿನ್ನಲ್ಲಿ ನಾನು ಬೇಡಿಕೊಂಡದ್ದು. ಜಾನಕಿ ಪೂಜಾ ಮುಗಿತೇನೆ. ಬನ್ನಿ ಸ್ವಾಮಿ, ನಿಮ್ಮ ದಾರಿಯನ್ನೇ ನಾನು ಕಾಯ್ತಾ ಇದ್ದೆ. ಅಂದ ಹಾಗೆ ಹಸಿರು ತುಂಬಿದ ಈ ಭೂಮಿ ತಾಯಿಗೆ ನೀವು ಚೆನ್ನಾಗಿ ಇನ್ನು ಪಸರು ಬರಲಿ ಅಂತ ಆ ದೇವರಿಗೆ ಹೋಗಿ ನಮಸ್ಕಾರ ಮಾಡಿ ಬನ್ನಿ ಸ್ವಾಮಿ. ಆಯ್ತು ಜಾನಕಿ. ಅಮ್ಮ ಭೂಮಾತೆ, ನಿನ್ನನ್ನು ನೆನಪೆನಿಸಿಕೊಂಡು ನಿನ್ನ ಅಂಗಳದಲ್ಲಿ ಬೆಳೆಯುತ್ತಿರುವ ಈ ಮಣ್ಣಿನ ಮಕ್ಕಳನ್ನು ಕೈ ಹಿಡಿದು ನೆನೆಸುವ ಭಾರ ನಿನ್ನದಮ್ಮ, ನಿನ್ನದು. ನಿನ್ನನ್ನು ನಂಬಿಕೊಂಡ ರೈತರ ಬಾಳು ಕಣ್ಣೀರಿನ ಗೋಳಂತಾಗಿದೆ. ಉದ್ಧರಿಸು ತಾಯಿ, ಉದ್ಧರಿಸಮ್ಮ. ಅಮ್ಮ ತಾಯಿ, ಈ ವರ್ಷ ನನ್ನ ಗಂಡ ಮೈ ತುಂಬ ಸಾಲ ಮಾಡಿ ಬೀಜ ಗೊಬ್ಬರವನ್ನು ತಂದು ನಿನಗೆ ಉಡಿ ತುಂಬಿ ಹರಿಸಿದ್ದಾರೆ. ತುಂಬಿದ ಉಡಿಯನ್ನ ಚಿನ್ನವನ್ನಾಗಿ ಮಾಡಿ ನಮ್ಮ ಸಾಲದ ಹೊರೆಯನ್ನ ಪಾರು ಮಾಡೋ ಭಾರ ನಿನ್ನದಮ್ಮ ತಾಯಿ, ನಿನ್ನದು. ಜಾನಕಿ, ಸಾಲದ ಬಾಧೆಯಿಂದ ಬಳಲುತ್ತಿರುವವನು ನಾನೊಬ್ಬನೇ ಎಂದುಕೊಂಡಿರುವೆಯಾ? ಇಲ್ಲ ಜಾನಕಿ, ಇಲ್ಲ. ಈ ನಾಡಿನ ನಮ್ಮಂತ ರೈತರಿಗೆ ನೆಮ್ಮದಿಯೇ ಇಲ್ಲದಂತಾಗಿದೆ. ಹಗಲು ರಾತ್ರಿ ಮಳೆ ಬಿಸಿಲು ಚಳಿ ಎನ್ನದೆ ದುಡಿದರೂ ಒಂದು ಹೊತ್ತು ಊಟಕ್ಕೂ ಗತಿ ಇಲ್ಲದಂತಾಗಿದೆ ಈ ರೈತನ ಬಾಳು. ಹೀಗಿರುವಾಗ ಯಾಕೆ ಬೇಕು ಈ ಗೋಳಿನ ವನವಾಸ? ಯಾರಿಗೆ ಬೇಕು ಈ ರೈತನ ಕೆಲಸ? ಹೇಳು ಜಾನಕಿ, ಹೇಳು. ಯಾಕ್ರಿ ಈ ರೀತಿ ಮಾತನಾಡ್ತಾ ಇದ್ದೀರಾ? ದೇಶಕ್ಕೆ ಅನ್ನ ಹಾಕುವ ರೈತನಿಗೆ ಈ ರೀತಿ ಆದ್ರೆ ಅದನ್ನು ನೋಡ್ಕೊಂಡು ಸುಮ್ಮನೆ ಇರುತ್ತೇನ್ರಿ ಸರ್ಕಾರ? ಸುಮ್ಮನೆ ಇರುತ್ತಾ? ಸರ್ಕಾರ 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 ಯಾರಿಗೆ ಬೇಕು ಈ ಹಾಳು ಸರ್ಕಾರ? ರೈತ ಕಷ್ಟಪಟ್ಟು ಹೊಲವನ್ನು ಉಳಿ ಸಿದ್ಧ ಮಾಡಿಕೊಂಡು ಬೀಜ ಗೊಬ್ಬರ ಕೇಳಲಿಕ್ಕೆ ಹೋದರೆ ಅದೇ ಖಾದಿ ದರ್ಬಾರದಿಂದ ಕಾಕಿ ಗೋಲಿಬಾರ ನಡೆದು ರೈತರನ್ನು ರಕ್ತದ ಮಡುವಿನಲ್ಲಿ ಮುಳುಗಿಸಿ ಬಿಡುತ್ತದೆ ಈ ಕೆಟ್ಟ ಸರ್ಕಾರ. ಅವರಿಗೆ ನಿಜವಾಗಿಯೂ ರೈತನ ಮೇಲೆ ಕರುಣೆ ಇದ್ದರೆ ಅವರು ಕೊಡುವ ಸರ್ಕಾರಿ ಗೊಬ್ಬರಗಳಲ್ಲಿ ಕಲ್ಲು ಮಣ್ಣು ಮಿಶ್ರಣ ಮಾಡುವುದನ್ನು ನಿಲ್ಲಿಸಿ, ಅದೇ ರೀತಿ ರೈತ ಕಷ್ಟಪಟ್ಟು ಬೆಳೆದ ಮಾರ್ಕೆಟ್ಗೆ ಹೋದ ಮಾಲಿಗೆ ಸರಿಯಾದ ಬೆಲೆ ಕೊಟ್ಟು ಕೊಂಡುಕೊಳ್ಳಲಿ. ಹೀಗೆ ಮಾಡಿದರೆ ಮುಂದೆ ಸಾಯುವಂತ ನಮ್ಮ ರೈತರಿಗೆ ನೆಮ್ಮದಿಯಾದರೂ ಸಿಕ್ಕಿತ್ತು ಜಾನಕಿ, ನೆಮ್ಮದಿಯಾದರೂ ಸಿಕ್ಕಿತ್ತು. ಅದನ್ನು ಬಿಟ್ಟು ತಮ್ಮ ತಮ್ಮ ಸೀಟಿಗಾಗಿ ತಾವೇ ಹೊಡೆದಾಡಿ ದೇವರ ಮೇಲೆ ಆಣೆ ಮಾಡಲು ನಿಂತಿರುವ ಈ ಕೆಟ್ಟ ಸರ್ಕಾರ ನಮಗೆ ಬೇಡ ಜಾನಕಿ, ನಮಗೆ ಬೇಡ. ಹೋಗ್ಲಿ ಬಿಡ್ರಿ, ನಮ್ಗೆ ಹಾಕ್ಬೇಕ್ರಿ ಈ ರಾಜಕೀಯದ ಯೋಚನೆ. ಒಮ್ಮೆ ಮನಸ್ಸು ಮಾಡಿ ಭೂಮಿ ತಾಯಿ ಏನಾದರೂ ಕಣ್ಣು ಬಿಟ್ಟಿದ್ದೆ ಆದ್ರೆ ರೈತರನ್ನ ಯಾವತ್ತೂ ಕೈ ಬಿಡೋದಿಲ್ಲ ರೀ. ಈ ಭೂಮಿ ತಾಯಿ ಯಾವತ್ತೂ ಕೈ ಬಿಡೋದಿಲ್ಲ. ನೋಡು ಜಾನಕಿ, ನಾನು ಕೂಡ ಈ ಮಣ್ಣನ್ನೇ ನಂಬಿಕೊಂಡು ಬದುಕಿದ್ದೇನೆ. ಮುಂದೇನಾಗುತ್ತದೆ ಕಾದು ನೋಡೋಣ. ಹೌದು, ಅಂದ ಹಾಗೆ ನಮ್ಮ ಮೈಲಾರಿ ಇನ್ನೂ ಬರ್ಲಿಲ್ವಲ್ರಿ? ಬರುತ್ತಾನೆ ಬಿಡು ಜಾನಕಿ. ಇಲ್ಲೇ ಊರು ಮುಂದೆ ಹರಗ್ಲಾಕತ್ತಿದ್ದಾನೆ. ಎತ್ತುಗಳನ್ನು ಕಟ್ಟಿ ಬಾ ಅಂತ ನಾನೇ ಹೇಳಿದ್ದೇನೆ. ಹೌದಾ? ಅದೆಲ್ಲ ಹೋಗ್ಲಿ, ನನ್ನ ಯಾಕ್ರಿ
ನೀವು ಹಾಗೆ ನೋಡ್ತಾ ಇದ್ದೀರಲ್ಲ ಯಾಕ್ರಿ? ಜಾನಕಿ, ನೀನುಟ್ಟ ಸೀರೆಯಲ್ಲಿ ಇಷ್ಟು ಸುಂದರವಾಗಿ ಕಾಣ್ತಾ ಇದ್ದೀ ಗೊತ್ತಾ? ನನ್ನ ಕಣ್ಣೆ ನಿನ್ನ ಮೇಲೆ ಬೀಳುವಂತೆ ಕಾಣುತ್ತದೆ. ಆ ಬೇಲೂರಿನ ಶಿಲಾಬಾಲಕ್ಕೆ ಅಂತಿರುವ ನಿನಗೆ ದೃಷ್ಟಿ ತೆಗಿತೇನೆ ತಾಳು. ಇರಿ 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 ಇರಿ. ನೀವು ಅಲ್ಲೇ ನಿಂತ್ಕೊಳ್ಳಿ. ನಿಮ್ಮ ಆಸೆ ಏನನ್ನೋದು ನನಗೆ ಚೆನ್ನಾಗಿ ಗೊತ್ತು. ಕೊನೆವರೆಗೂ ಬದುಕಬೇಕು ನನ್ನೊಲವೇ ನೀವಾರೆ ನನ್ನ ಚೆಲುವೆ ಬಲಿವಾರೆ ಬಲಿ ಬಂದು ಸಿಹಿ ಮುತ್ತು ನೀಡು ಸಿಹಿ ಮುತ್ತಿನ ಕಾಣಿಕೆ ಬಲಿ ಬಾರೆ ನನ್ನ ಸನಿಯಕ್ಕೆ
ಜಾನಕಿ, ಎತ್ತುಗಳನ್ನು ಕಟ್ಟಿ ಬಂದೇನಪ್ಪ? ಹೌದಣ್ಣ, ಎತ್ತುಗಳನ್ನು ಮರಕ್ಕೆ ಕಟ್ಟಿ ಅವುಗಳಿಗೆ ಹುಲ್ಲು ಮೇವನ್ನು ಹಾಕಿ ಈಗ ತಾನೇ ಬಂದೆ ಅಣ್ಣ. ಮೈದುನ, ಬಾರಪ್ಪ, ಮೊದಲು ದೇವರಿಗೆ ಹೋಗಿ ನಮಸ್ಕಾರ ಮಾಡಿ ಬರಪ್ಪ. ಆಯ್ತು ಪ್ರಸಾದವನ್ನು ಅತ್ತಿಗೆ. ತೆಗೆದುಕೋ. ಸರಿ ಎತ್ತಿಗೆ, ಸ್ವಲ್ಪ ಕೈ ಕೆಸರಾಗಿವೆ, ಸ್ವಲ್ಪ ನೀರು ಹಾಕಮ್ಮ. ಅಣ್ಣ, ಅತ್ತಿಗೆ ನನಗೆ ಆಶೀರ್ವಾದ ಮಾಡಿ. ಮೈದುನ, ಆ ದೇವರು ನಿನ್ನನ್ನು ಯಾವತ್ತೂ ಚೆನ್ನಾಗಿಟ್ಟಿರ್ಲಿಯಪ್ಪ, ಚೆನ್ನಾಗಿಟ್ಟಿರ್ಲಿ. ನಿನ್ನ ಒತ್ತಾಯಕ್ಕೆ ಹೊರತು ನನ್ನ ಮನಸ್ಸಿನಿಂದಲ್ಲ. ಅಣ್ಣ, ಮತ್ತೊಬ್ಬರ ಕೈಗಳ ಕೆಲಸ ಮಾಡುವುದನ್ನು ಬಿಟ್ಟು ಈ ಬಂಗಾರನಂತ ಜಮೀನಲ್ಲಿ ದುಡಿದರೆ ಬಂಗಾರವನ್ನು ತೆಗೆಯಬಹುದೆಂದು ನೀನೇ ಹೇಳಿಕೊಟ್ಟ ಮಾತನ್ನು ಮರೆತು ಬಿಟ್ಟೆಯ. ಅಣ್ಣ, ಇಂದು ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗ್ಬಹುದು, ಇಂಜಿನಿಯರ್ ಮಕ್ಕಳು ಇಂಜಿನಿಯರ್ ಆಗ್ಬಹುದು. ಅವರಂತೆ ನಾನು ಆಗ್ಬಿಟ್ರೆ ಈ ಭೂಮಿಯಲ್ಲಿ ದುಡಿಯೋರು ಯಾರನ್ನ? ಕಾದಿ ಕಾಕಿ ತೊಟ್ಟು ದೊಡ್ಡ ಕಾರಿನಲ್ಲಿ ಮೆರೆಯವರಾಗಲಿ, ದೊಡ್ಡ ದೊಡ್ಡ ಅರಮನೆಯಲ್ಲಿ ಮೆರೆಯವರಾಗಲಿ, ಅವರಿಗೆಲ್ಲ ನಮ್ಮಂತ ರೈತನ ಮಕ್ಕಳೇ ಅನ್ನ ಕೊಟ್ಟು ಸಾಕುತ್ತಿರುವುದೆಂದು ಗರ್ವದಿಂದ ಎದೆ ತಟ್ಟಿಕೊಂಡು ಹೇಳುತ್ತೇನಣ್ಣ, ಎದೆ ತಟ್ಟಿಕೊಂಡು ಹೇಳುತ್ತೇನೆ. ನಿಜವಿದೆ ತಮ್ಮ ಈ ನಿನ್ನ ಮಾತು. ಹಳ್ಳಿಯಲ್ಲಿ ಹುಟ್ಟಿ ಹಳ್ಳಿಯಲ್ಲಿ ದುಡಿಯುವ ರೈತನಿಗೆ ಬೆಲೆ ಎಲ್ಲಿದೆ ತಮ್ಮ? ನಾವು ಹಾಕಿದ ಅನ್ನ ತಿಂದ ರಾಜಕಾರಣಿಗಳಿಗೆ ಬೆಲೆ ಇದೆ ಅಂದಾಗ ಇಂಥ ಬಡ ರೈತರಿಗೆ ಎಲ್ಲಿದೆಯಪ್ಪ ಈ ಕಾಲದಲ್ಲಿ ಬೆಲೆ? ಅಣ್ಣ, ರಾಜಕೀಯದಲ್ಲಿ ನಿಂತು ಕೋಟಿ ಕೋಟಿ ಹಣ ಸಂಪಾದಿಸಿದ್ರೆ ಏನಾಯ್ತಣ್ಣ? ಹೊಟ್ಟೆಗೇನೆ ನೋಟು ತಿನ್ನೋಕ್ಕಾಗುತ್ತೇನಣ್ಣ? ಹೊಟ್ಟೆಗೆ ನೋಟು ತಿನ್ನೋಕ್ಕಾಗುತ್ತಾ? ಮುಂದೊಂದು ದಿನ ಇದೇ ರೀತಿ ಆದರೆ ಹೊಟ್ಟೆಗೆ ಅನ್ನ ಇಲ್ಲದಿದ್ದಾಗ ತಿಳಿಯುತ್ತದೆ ಈ ರೈತನ ಬೆಲೆ ಏನೆಂಬುದು. ಹೌದಪ್ಪ ಮೈದುನ, ನೀನು ಹೇಳುತ್ತಿರೋ ಮಾತು ನಿಜ. ಈ ರಾಜಕೀಯದವರು ನಮ್ಮ ಮನೆಗೆ ಬಂದು 5 ವರ್ಷಕ್ಕೊಮ್ಮೆ ಬಂದು ಓಟ್ ಕೇಳ್ತಾರೆ. ಅದೇ ಹೌದು, ಗೆದ್ದ ನಂತರ ನಮ್ಮ ಮನೆಗೆ ಬಂದು ನಮ್ಮ ಸಮಸ್ಯೆಯನ್ನ ಯಾಕೆ ಕೇಳೋದಿಲ್ಲ ಅವರು? ಸರಿಯಾಗಿ ಕೇಳಿದೆ ಅತ್ಕಮ್ಮ, ಹೇಳ್ತೀನಿ ಕೇಳು. ನಮ್ಮ ರಾಜ್ಯಕ್ಕೆ ಇರೋದು ಒಬ್ಬರೇ ಒಬ್ಬರು ಮುಖ್ಯಮಂತ್ರಿ. ನಮ್ಮಂಥ ಹಳ್ಳಿಗಳಿರೋದು ಸಾವಿರಾರು. ಇಂಥ ಸಾವಿರಾರು ಹಳ್ಳಿಗಳಿಗೆ ಬಂದವರೊಬ್ಬರೇ ಭೇಟಿ ಕೊಡಲು ಸಾಧ್ಯವಿಲ್ಲ. ಅದಕ್ಕಂತೆ ಪ್ರತಿಯೊಂದು ಹಳ್ಳಿಗಳಿಗೂ ಗ್ರಾಮ ಪಂಚಾಯತಿ ಮಾಡಿರ್ತಾರೆ. ಅಂಥ ಗ್ರಾಮ ಪಂಚಾಯತಿಗಳಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಆರಿಸಿ ತಂದು ಅಧ್ಯಕ್ಷರನ್ನಾಗಿ ಮಾಡುತ್ತೇವೆ. ಇನ್ನು ಅವರ ಮೇಲಧಿಕಾರಿಗಳಾಗಿ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಇನ್ನು ಅವರ ಮೇಲಧಿಕಾರಿಗಳಾಗಿ MLA MP ಇರ್ತಾರೆ. ಇನ್ನು ಇವರ ಮೇಲಧಿಕಾರಿಗಳಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಇರುತ್ತಾರೆ. ಪ್ರತಿಯೊಂದು ಜಿಲ್ಲೆಯ ತಾಲೂಕುಗಳಿಗೆ ಹೋಗಿ ಸರಿಯಾಗಿ ಕೆಲಸ ಮಾಡುತ್ತಿದ್ದಾರವೆಲ್ಲಂದು ತಿಳಿದುಕೊಂಡು ಕೆಲಸ ಮಾಡದಿರೋ ವ್ಯಕ್ತಿಯನ್ನು ಕೆಲಸದಿಂದ ತೆಗೆದು ಹಾಕಿ ಅವರಿಗೆ ಕಠಿಣ ಕ್ರಮ ಶಿಕ್ಷೆಯನ್ನು ಕೊಟ್ಟು ಪ್ರತಿಯೊಂದು ಹಳ್ಳಿಗೆ ಸರ್ಕಾರಿ ಸೌಲಭ್ಯಗಳನ್ನು ದೊರಕಿಸಿದರೆ ಅವರೇ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಕ್ಕೆ ಸ್ವಾರ್ಥಕವಾಗುತ್ತದೆ. ಅದನ್ನು ಬಿಟ್ಟು ಹಿಂದೆ ಬಿದ್ದ ವ್ಯಕ್ತಿ ಎಷ್ಟು ಆಸ್ತಿ ಹೊಡೆದನೋ ಅದಕ್ಕಿಂತ 10 ಪಟ್ಟು ಆಸ್ತಿ ಹೊಡೆದು ಮನೆಯ ಆಸ್ತಿಯನ್ನು ತುಂಬಿಕೊಂಡುತ್ತೇನೆ ಎಂದು ಹೇಳಿ ಛಲ ತೊಟ್ಟರೆ ಅವನಿಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅನ್ನೋದಿಲ್ಲ ಅತ್ತಿಗೆಮ್ಮ, ಬಡವರ ರಕ್ತ ಹೀರೋ ಕಂತ್ರಿ ಅಂತಾರೆ. ಸಾರ್ಥಕವಾಯಿತು ತಮ್ಮ, ಸಾರ್ಥಕವಾಯಿತು. ಈ ರೈತನ ತಮ್ಮನಾಗಿ ಹುಟ್ಟಿದ್ದಕ್ಕೆ ನನ್ನ ಜನ್ಮ ಸಾರ್ಥಕವಾಯಿತು. ನಿನ್ನ ಹಾಗೆ ಪ್ರತಿಯೊಂದು ಹಳ್ಳಿ ಹಳ್ಳಿ ಮನೆಯಲ್ಲಿ ನಿನ್ನಂತ ವೀರ ರೈತರು ಸಿಡಿದಿದ್ದರೆ ಸಿಡಿಲು ಬಡಿದ ಹಾಗೆ ಮುಡಿದುಕೊಳ್ಳುತ್ತದೆ ಸರ್ಕಾರ. ಇನ್ನು ಮುಂದೆ ಸರ್ಕಾರದ ಮೇಲೆ ಕರುಣೆ ಅವರಿಗಿದ್ದರೆ ರೈತರಿಗೆ ನೀರಾವರಿ ಯೋಜನೆಯನ್ನು ಹಮ್ಮಿಕೊಂಡು ವಿದ್ಯುತ್ತಿನ ಮೌಲ್ಯವನ್ನು ಕಡಿಮೆ ಮಾಡಿ ರೈತರಿಗೆ ಕೊಡುವ ಸರ್ಕಾರಿ ಗೊಬ್ಬರ ಬೀಜಗಳಿಗೆ ಸರಿಯಾದ ಬೆಲೆ ಕೊಡಲೆಂದು ಆ ಮುಖ್ಯಮಂತ್ರಿಗಳ ಪರವಾಗಿ ಆ ಗುರು ರೇವಣಸಿದ್ದೇಶ್ವರನಲ್ಲಿ ಸ್ಥಿರವಾಗಿ ಬೇಡಿಕೊಂಡು ನಿಲ್ಲಿ. ನಮ್ಮ ತಮ್ಮ ಸಂಗಮೇಶ ಶಾಲೆಗೆ ಕಾಲೇಜಿಗೆ ಹೋಗಕ್ಕೆ ರೆಡಿ ಆಗಿದ್ದಾನೆ. ಅಣ್ಣ, ಅತ್ತಿಗೆ, ನಾನು ಕಾಲೇಜ್ಗೆ ಬೆಂಗಳೂರಿಗೆ ಹೋಗ್ಬೇಕು, ನನಗೆ ಆಶೀರ್ವಾದ ಮಾಡಿ. ಮೈದುನ, ಆ ದೇವರು ನಿನ್ನನ್ನು ಯಾವತ್ತೂ ಚೆನ್ನಾಗಿಟ್ಟಿರ್ಲಿಯಪ್ಪ. ತಮ್ಮ ಊರಿಗೆ ಹೋಗ್ತಾನ ಜಾನಕಿ, ಒಂದು ಹಾಡನ್ನು ಹಾಡಬಾರ್ದೆ? ಹೌದಾ? ಆಯ್ತು ಮೈದುನ.
ಬೆರವೋ ಚೈತ್ರವೇ ಬೆಳದಿನಗಳ ಈ ಪ್ರೀತಿ ಕರಗಲು ಸಾಧ್ಯವೇ ನನ್ನ ಮನೆಯಲ್ಲಿ ದಿನವೋ ಬೆರವೋ ಚೈತ್ರವೇ ಬೆಳದಿನಗಳ ಈ ಪ್ರೀತಿ ಕರಗಲು ಸಾಧ್ಯವೇ ಸವಿಗೋಡಿನೋ ಪ್ರೀತಿಯ ಪರಮಾನ ಪ್ರೀತಿಯೇ ಜಮಾನ ಕೇಳಿರಿ ಕಣ್ಣಿನಂತ ನನ್ನನು ತಾಯಿಯಾದನು ನೋಡಿರಿ ಆಡೋ ಚಿಲಿ ಚಿಲಿ ಹಕ್ಕಿಗಳೇ ಪ್ರೀತಿಯ ಭಾಷೆ ಕೇಳಿರಿ ಕಣ್ಣಿನಂತ ನನ್ನನು ತಾಯಿಯಾದನು ನೋಡಿರಿ ಈ ಕಣ್ಣುಗಳೇ ಕೊಡೆಯಾಗಲಿ ಕಣ್ಣಿನ ಹಣೆಯಲ್ಲೇ ಮೈದುನ ಸ್ವಲ್ಪ ಊಟ ಮಾಡ್ಕೊಂಡು ಆ ನಂತರ ಹೋಗಪ್ಪ. ಆಯ್ತಮ್ಮ. ಸತ್ಯಮೇವ ಜಯತೆ. ಇದೇನಪ್ಪ ಖಳನಾಯಕನ ಬಾಯಲ್ಲಿ ಸಂಸ್ಕೃತ ಶ್ಲೋಕ ಬರ್ತಾ ಇದ್ದು ಆಶ್ಚರ್ಯ ಪಡ್ತಾ ಇದ್ದೀರಾ? ಇದ್ರ ಅರ್ಥ ಏನ್ ಗೊತ್ತಾ? ಸತ್ಯ ಸತ್ಯ ಎಂದು ಮೆರೆದಾಡುತ್ತಿರುವ ಸತ್ಯ ಹರಿಶ್ಚಂದ್ರನೇ ಸ್ಮಶಾನ ಕಾಯುವಾಗ ಈ ಕಲಿಯುಗದಲ್ಲಿ ಸತ್ಯಕ್ಕೆ ಬೆಲೆ ಎಲ್ಲಿದೆ? ಒಂದು ವೇಳೆ ಈ ಕಲಿಯುಗದಲ್ಲಿ ಬದುಕಬೇಕೆಂದರೆ ಅನ್ಯಾಯದ ವಿರುದ್ಧ ಅಟ್ಟಹಾಸ ಆಡಲೇಬೇಕು. ಅದೇ ರೀತಿ ಬಡವರ ಮೇಲೆ ದಬ್ಬಾಳಿಕೆ ಮಾಡಲೇಬೇಕು. ಸಿಕ್ಕ ಸಿಕ್ಕ ಹೆಣ್ಣುಗಳ ಮೇಲೆ ಕಣ್ಣು ಹಾಕಲೇಬೇಕು. ಸೌಂದರ್ಯವಾದ ಹೆಣ್ಣಿನ ಜೊತೆ ಚೆಲ್ಲಾಟ ಆಡಲೇಬೇಕು. ಅಂದಾಗಲೇ
ಈ ಕಲಿಯುಗದಲ್ಲಿ ಬದುಕಲು ಸಾಧ್ಯವಾಗುತ್ತದೆ. ಸುನಾಮಿ, ಸುಂಟ್ರಗಾಳಿ, ಬಿರುಗಾಳಿ ಯಾವಾಗ್ಲೂ ಒಂದ್ಸಲ ಬರುತ್ತೆ. ಅದು ಬರ್ಬೇಕಾದ್ರೆ ಒಂದು ಹವಾ ಇರುತ್ತೆ, ಬಂದ್ ಹೋದ್ಮೇಲೆ ಅದ್ರ ಭಯ ಇರುತ್ತೆ. ನಾನ್ ಬರೋ ತನಕ ಮಾತ್ರ ಬೇರೆಯವ್ರ ಹವಾ. ನಾನ್ ಬಂದ್ಮೇಲೆ ಬಲರಾಮಂದೇ ಹವಾ. ಇಂದು ನಮ್ಮ ಭಾರತ ದೇಶದಲ್ಲಿ ಯಾವುದೇ ಕ್ಷೇತ್ರದಲ್ಲಿ ನೀತಿ ನಿಯಮಗಳಿಗೆ ಬೆಲೆ ಇಲ್ಲದಂತಾಗಿದೆ. ಕೇವಲ ದುಡ್ಡಿಗಾಗಿ ಬೆಲೆ ಕೊಡುವ ಈಗಿನ ದೊಡ್ಡ ಸಮಾಜದಲ್ಲಿ ಆ ಪರಶಿವನ ಡಮರುಗದ ನಾದಕ್ಕೆ ನೃತ್ಯವನ್ನು ಮಾಡದೆ ಕೈಯಲ್ಲಿ ಮಚ್ಚು ಹಿಡಿದು ತಿರುಗಾಡುವ ನಮ್ಮಂತ ಕೆಚ್ಚೆದೆಯ ವೀರರು ಮಾತ್ರ ಬದುಕಬಹುದು ಈಗಿನ ಸಮಾಜದಲ್ಲಿ. ಅಂದ ಹಾಗೆ ಈ ದುನಿಯಾದಲ್ಲಿ ಪಾಪ ಮಾಡಿರುವ ಪಾರಿವಾಳಕ್ಕೆ ಹಣದ ಗಾಳವನ್ನು ಹಾಕೇ ಚೆಲ್ಲಾಟ ಆಡುವುದೇ ಈ ಚೆಲಗಾರನ ಕಾಯಕವಾಗಿದೆ. ರಂಗೇಗೌಡ, ಹಳ್ಳಿಯಲ್ಲಿ ನಾಯಕರನ್ನು ತೋರ್ಯ. ಕರ್ನಾಟಕದಲ್ಲಿ MLA ಪದವಿಯನ್ನು ಗಿಟ್ಟಿಸಿಕೊಂಡಿರುವ ನೀನು ನನ್ನ ಸೋದರ ಮಾವ. ನಿನ್ನ ಚದುರಂಗದ ಆಟಕ್ಕೆ ನನ್ನನ್ನು ಕುದುರೆಯನ್ನಾಗಿ ಬಳಸಿಕೊಂಡು ಲಂಗು ಲಗಾಮು ಇಲ್ಲದೆ ಮೆರೆಯುತ್ತಿರುವೆ ಅಲ್ಲ ನೀನು. ಅಂದ ಹಾಗೆ ನಿನ್ನ ಪಂಗನಾಮ ಹಾಗೆ ನಿನ್ನ ಸರ್ವಾಸ್ತಿಯನ್ನು ದೋಚಿಕೊಂಡು ಹೋಗದೇ ಇದ್ದರೆ ನನ್ನ ಹೆಸರು ಪಂಡ ಹೋಲಿಗಂಡು ಬಲರಾಮಯ್ಯ. ಬರ್ತೇನೆ.
ನಾನೊಬ್ಬ MLA ರಂಗೇಗೌಡ. ಸುತ್ತು 25 ಹಳ್ಳಿಗಳಲ್ಲಿ ಈ ರಂಗೇಗೌಡರ ಹೆಸರೇ ಪ್ರಜ್ವಲಿಸುತ್ತಿದೆ. ಯಾಕೆ ಗೊತ್ತಾ? ನಾನು ಯಾರಾದರ ಮೇಲೆ ಕೋಪ ಮಾಡಿಕೊಂಡು ಅವರಿಗೆ ತಿಳಿದರೆ ಮರುಕ್ಷಣದಲ್ಲಿ ನೇಣು ಬಿಗಿದುಕೊಂಡು ಸುಡುಗಾಡವನ್ನು ಸೇರುತ್ತಾರೆ. ಇದೇ ರೀತಿ ಈ ರಂಗೇಗೌಡನ ಎದಿಗೊಟ್ಟು ಯುದ್ಧ ಮಾಡುವ ಗಂಡು ಹುಟ್ಟಿಲ್ಲ ಈ ಹಳ್ಳಿಯಲ್ಲಿ. ಇಷ್ಟು ಗೊತ್ತಿದ್ದರು ಆ ರಾಜೀವ ನನ್ನೊಂದಿಗೆ ಯುದ್ಧ ಬೆಳೆಸಿದ್ದಾನೆ. ಆ ಮಗನನ್ನು ಹೇಗೆ ಮಣ್ಣ ಮುಕ್ಕಿಸಬೇಕೆಂಬುದು ಈ ರಂಗೇಗೌಡನಿಗೆ ಚೆನ್ನಾಗಿ ಗೊತ್ತು. ಈ ರಂಗೇಗೌಡನು ಎದುರಾಕಿಕೊಂಡು ಎಷ್ಟು ದಿನ ಬದುಕುತ್ತೀಯ ಬದುಕು ಮಗನೇ. ಬದುಕಿಗೆ ನಿನ್ನ ಬಾಯಿಗೆ ಮುಳ್ಳಿನ ಬೇಲಿ ಹಚ್ಚಿ ನಿನ್ನನ್ನು ಸುಡುಗಾಡಕ್ಕೆ ಹಚ್ಚದಿದ್ದರೆ ನನ್ನ ಹೆಸರು MLA ರಂಗೇಗೌಡನೇ ಅಲ್ಲ. ರಂಗ್ಯ ರಂಗ್ಯ ಯಾರೇನ್ ತಪ್ಪು ತಿಳ್ಕೊಬೇಡ್ರಿ. ಮೇರಾ ಕುತ್ತಾ ಕಾ ನಾಮ್ ರಂಗ್ಯ ಹೈ, ಮೇರಾ ಗೌಡ ಕಾ ನಾಮ್ ರಂಗ್ಯ ಹೈ. ಗೌಡ್ರ ಯಾಕೆ ಪಂಚಾಯತಿ ಏನಾಯ್ತು? ಅದೃಷ್ಟ್ರಿ ಗೌಡ್ರ, ಅದೃಷ್ಟ. ನಾ ನಿಮ್ಮ ಮನ್ಯಾಗಿರುದ ಒಂದು ಅದೃಷ್ಟ. ಅದ್ರ ಸಂಬಂಧ ರೀ ಅದೃಷ್ಟ ಹುಡ್ಕೊಂಡ ಮನಿ ಬಾಗಿಲಿಗೆ ಬಂದೈತ್ರಿ ಗೌಡ್ರ. ಏ ಪಂಚಾಯತಿ ಏನು ಹೇಳ್ತೀಯ ನೇರವಾಗಿ ಹೇಳು, ಸುತ್ತಿ ಬಳಸಿ ಹೇಳಬೇಡ. ಹೇಳಾಕ ಏನೈತ್ರಿ, ಅದ BLD ಕಂಪ್ನಿ ಅದಾರಲ್ರಿ, 300 ಎಕರೆ ಜಾಗ ಬೇಕಂತ ಕೇಳ್ಕೊತ ಬಂದಾರ ನೋಡ್ರಿ ಗೌಡ್ರ. ಏನು BLD ಕಂಪ್ನಿ ನಮ್ಮ ಹಳ್ಳಿಗೆ ಬಂದಿದೆಯಾ? ಲೇ ಅವರನ್ನು ಕರೆದುಕೊಂಡು ಬರಬೇಕಿತ್ತು. ಗೌಡ್ರ, ನಾ ನಿಮ್ಮ ಮನಿ ಬಂದಾಗ ಸುಂಬಳ ಒರ್ಸ್ಕೊಳಕ್ ಬರ್ತಿದ್ದ ನಿನಗ ಇಟ್ಟಿದ್ದಿ ಮಗನ ನೀ. ಈಗ ಬೆಳೆದಿ ನನಗೆ ಗೊತ್ತಾಯ್ತು ಗೌಡ ನಿನ್ನ ಮನಸ್ಸಿನಾಗ ಏನಾಯ್ತು ಅನ್ನೋದು. ಅದಕ್ಕ ಅವ್ರನ್ನು ಕರ್ಕೊಂಡ ಬಂದನ ಕರಿತ ಗಪ್ರಿ. ಸಾಹೇಬ್ರು ನಮ್ ಗೌಡ್ರ ಕರಿ ಹತ್ತಾರ ಬರ್ರಿ. ನಮಸ್ಕಾರ MLA ಸಾಹೇಬ್ರಿಗೆ. ಅಂದಾಗೆ ನಿನ್ನ ಹೆಸರೇನು? ನನ್ನ ಹೆಸರು ಹೇಮಂತ್ ಅಂತ. ನಾನು BLD ಕಂಪನಿಯಿಂದ ಬಂದಿದ್ದೇನೆ. ನಿಮ್ಮೂರಿನ ನೀರಿನ ನಕ್ಷೆ ತೆಗೆದು ನೋಡಿದಾಗ ನಮ್ಮ ಕಂಪನಿಗೆ ಅನುಕೂಲವಾದ ಜಾಗ ಎಂದು ತಿಳಿಯಿತು. ಅದಕ್ಕೆ ನಿಮ್ಮಲ್ಲಿಗೆ ಬಂದೆ. ಆದರೆ ಎಂಬ ಅಪಸರದ ಮಾತೇಕೆ ಹೇಮಂತ್? ಅದಕ್ಕೆ ಅಡ್ಡಿಪಡಿಸೋರು ಯಾರು? ಲೇ ಪರ್ಜಂತಿ, ಗೌಡ್ರ ಇದು ಸಾಹೇಬ್ರ, ನಮ್ಮ ಗೌಡ್ರ ಅಂದ್ರ ಏನಂತ ತಿಳಿದಿರಿ ನೀವು? ಅವ್ರ ಮನಸ್ಸು ಮಾಡ್ರಿ ಅಂದ್ರ ಬೇಕಾದ್ ಮಾಡ್ತಾರ್ರಿ. ಮುತ್ತೈದು ಹೆಣ್ಮಕ್ಳು ರಾಂಡ್ ಮುಂಡ್ಯಾರ ಮಾಡ್ತಾರ್ರಿ.